ಹೆಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ಏನು ಅಂತ ಹೇಳೋಕ್ಕೂ ಮುಂಚೆ ಮೊದಲು ನೀವು ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಮರೆಯೋದು ಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋ ಡೆಫಿನೆಟ್ಲಿ ಶೇರ್ ಮಾಡಬೇಕಾಗುತ್ತೆ. ಸೊ ಇವತ್ತು ಏನು ಅಂತ ಹೇಳ್ತೀನಿ. ನಮ್ಮ ಮನೆಯಲ್ಲಿ ದೀಪಗಳು ಇರುತ್ತೆ, ಅದು ಕಾಪರ್ ದೀಪಗಳು. ಅದನ್ನು ನಾವೆಲ್ಲ ತುಂಬ ಕಪ್ಪಾಗೋದ್ರೆ ನಿಜವಾಗ್ಲೂ ಎಷ್ಟೇ ವಾಶ್ ಮಾಡಿದ್ರು ಕೂಡ ಹೋಗೋದಿಲ್ಲ. ಅದಕ್ಕಂತಲೇ ಇವತ್ತು ಒಂದು ವೀಡಿಯೋನ ತೋರಿಸ್ತಾ ಇದ್ದೀನಿ. ಅದು ಹೇಗೆ ಏನು ಅಂತ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ಒಂದು ಬೌಲ್ ಇಟ್ಕೊಂಡು ಅದರಲ್ಲಿ ಒಂದು 2 ಕಪ್ಸ್ ಅಷ್ಟು ವಾಟರ್ ಹಾಕಿ, ಆಮೇಲೆ ಅದಕ್ಕೆ ಒಂದು ನಿಂಬೆಹಣ್ಣಷ್ಟು ಸೈಜಲ್ಲಿರೋಷ್ಟು ಹುಣಸೆಹಣ್ಣು ಹಾಕ್ಕೊಬೇಕು. ಆಮೇಲೆ ಒಂದು ನಿಂಬೆಹಣ್ಣ ಕಟ್ ಮಾಡಿ ಅದ್ರ ಜ್ಯೂಸನ್ನು ಹಾಕಬೇಕು. ಅದಕ್ಕೆ ಹಾಕಿ ಅದ್ರ ಜೊತೆಗೆ ಆ ಹಿಂಡಿರೋ ನಿಂಬೆಹಣ್ಣು ಕೂಡ ಹಾಕ್ಕೊಂಬಿಡಿ. ಮತ್ತು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು, ಈ ಮೂರನ್ನು ಹಾಕಿ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು. ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಆ ಇಟ್ಟಿರೋ ದೀಪಗಳಿಗೆಲ್ಲ ಕಪ್ಪಾಗಿರುತ್ತಲ್ವ ಅದೆಲ್ಲ ಮೆತ್ತಕ್ಕಾಗಿ ತೆಳ್ಳಕ್ಕಾಗ್ಬಿಟ್ಟು ನಾವು ವಾಶ್ ಮಾಡ್ಬೇಕಾದ್ರೆ ಏನಾಗುತ್ತೆ, ರಿಮೂವ್ ಆಗುತ್ತೆ. ಆವಾಗ ನಮಗೆ ಅದನ್ನು ತೊಳೆಯೋದಕ್ಕಾಗಲಿ ತುಂಬಾ ಈಸಿ ಆಗುತ್ತೆ. ನಾರ್ಮಲಾಗಿ ದೀಪಗಳು ಕಪ್ಪಾದರೆ ಮಾತ್ರ ತುಂಬ ದಿನ ಬಿಟ್ಬಿಟ್ಟಿರ್ತೀವಿ ಅಂದ್ಕೊಳ್ಳಿ, ಎಲ್ಲಾದರೂ ಹೋಗ್ಬಿಟ್ಟಿರ್ಬೋದು ಅಥವಾ ತುಂಬ ಬ್ಯುಸಿ ಇರೋದ್ರಿಂದ ನಾವು ವಾಶ್ ಮಾಡದೆ ಹಾಗೆ ಬಿಟ್ಬಿಟ್ಟಿದ್ರೆ ಏನಾಗುತ್ತೆ ಅಂದರೆ ಅದು ತುಂಬಾ ಕಪ್ಪಾಗ್ತಾ ತುಂಬಾ ಜಿಡ್ಡು ಸೇರಿಕೊಳ್ಳುತ್ತೆ. ಆ ಜಿಡ್ಡು ಹೋಗಬೇಕಂದ್ರೆ ಸಖತ್ತು ಕಷ್ಟ. ಅದಕ್ಕೋಸ್ಕರ ಇವತ್ತಿಂದು ಈ ವಿಡಿಯೋ ನಿಮ್ಗೆ ಅದು ನಾನು ಬಿಫೋರ್ ಆಫ್ಟರ್ ಕೂಡ ತೋರಿಸ್ತೀನಿ. ಮೊದಲು ಹೇಗಿತ್ತು ಮತ್ತು ಈ ವಿಡಿಯೋನ ಫಾಲೋ ಮಾಡಿದ್ಮೇಲೆ ಹೇಗಿತ್ತು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇದನ್ನೆಲ್ಲ ಹಾಕಿದ್ದೀನಿ ನಾನು. ಇದ್ದು ಒಂದು ಸ್ವಲ್ಪ ಹೊತ್ತು ಕುದೀಲಿ, ಒಂದು 10 ನಿಮಿಷವರೆಗೂ ಕುದೀಲಿ. ನಾವು ಹಾಕಿರೋದೆಲ್ಲ ಉಪ್ಪು, ನಿಂಬೆಹಣ್ಣು ಮತ್ತು ಹುಣಸೆಹಣ್ಣು ಈ ಮೂರೂ ಚೆನ್ನಾಗಿ ಕುದಿಬೇಕು. ನಿಂಬೆಹಣ್ಣನ್ನ ಹಿಂಡಿಬಿಟ್ಟು ಅದನ್ನ ಬಿಸಾಕ್ಬಿಡಿ, ಅದರೊಳಗಡೆ ಹಾಕಿಬಿಡಿ. ಯಾಕಂದರೆ ಅದರಲ್ಲಿ ಇರೋದೆಲ್ಲ ಸಾರಾಂಶ ಇಳಿಬೇಕು. ನಿಂಬೆಹಣ್ಣು ತುಂಬಾ ಹೆಲ್ಪ್ ಮಾಡುತ್ತೆ ಈ ಥರ ಏನಾದರೂ ವಸ್ತುಗಳಿಗಾಗಲಿ. ಮತ್ತು ನಾವು ಹಳೆ ಕಾಲದಲ್ಲಿ ಏನೂ ಇಲ್ದಿರುವಾಗ ಹುಣಸೆಹಣ್ಣಲ್ಲಿ ಯೂಸ್ ಮಾಡಿ ನಾವು ದೀಪಗಳನ್ನ ತೊಳಿತಾರೆ. ಅದಕ್ಕೋಸ್ಕರ ಹುಣಸೆಹಣ್ಣು ತುಂಬಾ ಇಂಪಾರ್ಟೆಂಟ್. ನೋಡಿ ದೀಪ ಹೇಗಿದೆ ನೋಡಿ, ಎಷ್ಟು ಕಪ್ಪಾಗಿದೆ, ಕೈಯಲ್ಲಿ ತೆಗೆದ್ರೂ ಕೂಡ ಬರ್ತಿಲ್ಲ ಅಲ್ವಾ, ಆ ರೀತಿಯಷ್ಟು ಕಪ್ಪಾಗಿದೆ. ಇವಾಗ ನಿಮ್ಮ ಹತ್ರ ಯಾವುದೆಲ್ಲನೂ ದೀಪಗಳಾಗಲಿ, ಗಂಟೆ, ತಟ್ಟೆ, ಚಿಕ್ಕದು ಏನೇನಿದೆಯೋ ಪ್ರತಿಯೊಂದು ಕಾಪರ್ ಐಟಮ್ಸ್ನ ಇಲ್ಲಿ ಹಾಕಿಬಿಡಿ. ಈ ನೀರಿಗೆ ಹಾಕಿಬಿಟ್ಟು ಒಂದು 20ರಿಂದ 30 ನಿಮಿಷ ಕುದಿಬೇಕು. ಕುದಿದಾಗ ಏನಾಗುತ್ತೆ ಅಂದರೆ ಅದು ಕುದೀತಾ ಎಲ್ಲನೂ ಆ ಬಿಸಿಗೆ ತೆಳ್ಳಕ್ಕಾಗುತ್ತೆ. ಮತ್ತು ಹಾಗೆ ಆ ಉಪ್ಪಾಗಿರ್ಬೋದು ಮತ್ತು ಹುಣಸೆಹಣ್ಣು ಎಲ್ಲನೂ ಆ ರಸ ಎಲ್ಲ ಅದಕ್ಕೆ ಹೊಡೆದು ಅದು ಏನಾಗುತ್ತೆ, ಸ್ವಲ್ಪನೇ ನಿಧಾನಕ್ಕೆ ಸ್ವಲ್ಪ ಗಟ್ಟಿ ಇರೋದೇನಾಗುತ್ತೆ, ತೆಳ್ಳಕ್ಕಾದಾಗ ಏನಾಗುತ್ತೆ, ನಾವು ಉಜ್ಜಬೇಕಾದ್ರೆ ನಿಧಾನಕ್ಕೆ ಸ್ವಲ್ಪನೇ ಹೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡು ನಾವು ಆಮೇಲೆ ದೇವ್ರ ವಸ್ತುಗಳನ್ನ ತೊಳೆದ್ರೆ ನಿಜವಾಗೂ ಒಳ್ಳೆ ರಿಸಲ್ಟ್ಸ್ ಅಂತೂ ಬರುತ್ತೆ. ನನಗಂತೂ ಒಳ್ಳೆ ರಿಸಲ್ಟ್ ಬಂತು. ಅದಕ್ಕೋಸ್ಕರ ನಿಮಗೆ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು ಮೊದಲು ಹೇಗಿತ್ತು ಅಂತ. ನಾನು ಹಾಕಬೇಕಾದ್ರೆ ತೋರಿಸ್ದೆ ಎಷ್ಟು ಕಪ್ಪಾಗಿತ್ತಲ್ವ. ನಾನಂತೂ ಬಿಸಿಗೆ ವಾಶ್ ಮಾಡೋಕ್ಕೂ ಆಗಿರಲಿಲ್ಲ, ಮತ್ತು ಉಜ್ಜಿದ್ರು ಕೂಡ ಹೋಗ್ತಿಲ್ಲ ಅದು. ಅದಕ್ಕೋಸ್ಕರ ಈ ರೆಸಿಪಿನ ನಾನು ಮಾಡಿ ಫಾಲೋ ಮಾಡಿ ನೋಡೋಣ ವರ್ಕೌಟ್ ಆಗುತ್ತೆ ಅಂತ ಮಾಡಿದೆ. ನಿಜವಾಗ್ಲೂ ಸಖತ್ತಾಗಿ ವರ್ಕೌಟ್ ಆಯಿತು. ಎಷ್ಟು ಜಿಡ್ಡಿದ್ದು ಆಮೇಲೆ ಉಜ್ಜುತ್ತಾ ನಿಜವಾಗ್ಲೂ ಫಸ್ಟ್ಗೂ ಇವಾಗೂ ನೋಡಿದ್ರೆ ಹೊಸ ದೀಪಗಳ ಥರ ಆಲ್ಮೋಸ್ಟ್ ವರ್ಕ್ ಆಯ್ತು. 90% ಎಲ್ಲನೂ ಡಸ್ಟ್ ರಿಮೂವ್ ಆಗಿದೆ. ಇವಾಗ ಅದೆಲ್ಲ ಕುದ್ದಿದ್ದೆ, ಮತ್ತು ಕುದ್ದು ಒಂದು ಸ್ವಲ್ಪ ಹೊತ್ತು ತಣ್ಣಕ್ಕೆ ಹಾಕಿ ಬಿಟ್ಟಿದ್ದೀನಿ. ನೋಡಿ ಕಪ್ಪಗೆ ಕಾಣಿಸ್ತಾ ಇದೆಯಲ್ಲ. ಇವಾಗ ನಾವು ಇದನ್ನು ಅದೇ ನೀರಲ್ಲೇ ಸ್ವಲ್ಪ ವಿಮ್ ಜೆಲ್ನ ಹಾಕ್ಕೊಂಡು ಉಜ್ಜಬೇಕು. ಆ ನೀರನ್ನು ಬಿಸಾಕ್ಬಿಡಿ. ಫುಲ್ ವಾಶ್ ಆಗೋ ತನಕ ಆ ನೀರು ಇರಲೇಬೇಕು. ಯಾಕಂದರೆ ಅದರಲ್ಲಿರೋ ಸಾರಾಂಶ ಎಲ್ಲ ಅದಕ್ಕೆ ಹಿಡಿಬೇಕು. ಅದಕ್ಕೋಸ್ಕರ ನಾವು ಅದೇ ನೀರಲ್ಲೇ ಅದನ್ನು ವಿಮ್ ಜೆಲ್ ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡಿದ್ರೆ, ವಾಶ್ ಮಾಡಿದ್ರೆ ಏನಾಗುತ್ತೆ, ರಿಮೂವ್ ಆಗುತ್ತೆ. ಸ್ವಲ್ಪನೇ ಅದು ರಿಮೂವ್ ಆಗುತ್ತೆ. ರಿಮೂವ್ ಆದರೆ ಅವಾಗ ನಮಗೆ ಆ ನೀರನ್ನು ಆಮೇಲೆ ಬಿಸಾಕಿ ಬೇರೆ ನೀರಲ್ಲಿ ಮತ್ತೆ ಫ್ರೆಶ್ ವಾಟರಲ್ಲಿ ನಾವು ಇನ್ನೊಂದು ಸರ್ತಿ ವಾಶ್ ಮಾಡ್ಬೋದು. ನೋಡಿ ನಾನೇನು ಮಾಡ್ತೀನಿ ಗೊತ್ತಾ, ಆಲ್ರೆಡಿ ಅದಕ್ಕೆ ಹಾಕಿರೋ ಹುಣಸೆಹಣ್ಣು ಅದರಲ್ಲೇ ಇತ್ತಲ್ವ, ಅದನ್ನು ಹಾಕಿ ಒಂದು ಸರ್ತಿ ರಬ್ ಮಾಡ್ತಿದ್ದೀನಿ. ನೋಡಿ ರಬ್ ಮಾಡ್ತಾ ತೆಗಿಬೇಕಾದ್ರೆ ಆ ಕಪ್ಪು ಅನ್ನೋ ಕಲ್ಲೆ ಇದೆಯಲ್ವ, ಆ ಕಲ್ಲೆ ನಿಧಾನಕ್ಕೆ ಲೇಯರ್ ಚಿಕ್ಕದಾಗಿ ಪೀಸಸ್ ಆಗಿ ಬರ್ತಾಯಿದೆ. ನೋಡಿ ಉಜ್ಜುತ್ತಾ ಇದ್ದರೆ ರಿಮೂವ್ ಆಗ್ತಾಯಿದೆ.
ನೋಡಿ ನೀವೇ ನೋಡ್ಬೋದು, ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಲೇಯರ್ ಅನ್ನೋದು ಔಟ್ ಆಗ್ತದೆ. ಈ ರೀತಿ ನಾವು ನಾರ್ಮಲಾಗಿ ಉಜ್ಜಿದ್ರೆ ಕೂಡ ಒಂದು ಚೂರು ಬರಲ್ಲ ನೋಡಿದ್ರೆ, ಸ್ವಲ್ಪ ಸ್ವಲ್ಪನೇ ಜಿಮ್ಮು ಆಗ್ತೈತೆ. ಅದಕ್ಕೋಸ್ಕರನೇ ನೀವು ಕೂಡ ನಿಮ್ಮ ಮನೇಲಿ ಯಾವುದೇ ಆದ ಈ ಥರ ಕಲೆ ಹಾಕಿದ್ದ ದೇವ್ರ ವಸ್ತುಗಳನ್ನ ಈ ರೀತಿ ನೀವು ಮಾಡ್ಕೊಬೋದು. ನಾನು ಹಾಕಿದಾಗ ನಿಮಗೆ ತೋರಿಸಿದೆ ಎಷ್ಟು ಕಪ್ಪಿತ್ತು, ತುಂಬಾ ಫುಲ್ ಕಪ್ಪಾಗೋಗಿತ್ತು ಅಲ್ವಾ. ಅದಕ್ಕೆ ಇವಾಗ ನಾನು ಇದನ್ನು ಹಾಕ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಹಂಗಿದ್ದಿದ್ದು ಆ ಕಪ್ಪು, ಇದು ಮಾಡಿದ್ಮೇಲೆ ನೋಡಿದ್ರ ಅದಕ್ಕೆ ನಾನು ಈ ರೀತಿ ಮಾಡಿದೆ. ಇವಾಗ ನಿಮಗೂ ತೋರಿಸ್ತೀರಿ. ಮೊದಲು ಈ ರೀತಿ ಫುಲ್ ಕಪ್ಪಾಗಿ ಒಂದು ದೀಪ ಇದ್ದಿದ್ದು ನೋಡಿದ್ರೆ, ಇದು ಫಸ್ಟ್ ಇದ್ದಿದ್ದು ನಾನು ನೀರಿಗೆ ಹಾಕ್ತವಾಗ. ನೀರಿಂದ ತೆಗೆದು ನಾನು ಬ್ರಷ್ ಎಲ್ಲ ಮಾಡಿ ನೀಟಾಗಿ ಇನ್ನೊಂದು ವಾಟರಲ್ಲೆಲ್ಲ ಮಾಡಿದ್ಮೇಲೆ ಈ ರೀತಿ ಆಯ್ತು ಎರಡನೇ ದೀಪ. ಇದು ನಿಮಗೆ ರೆಫ್ರೆನ್ಸಲ್ಲಿ ನಾನು ತೋರಿಸ್ತಾ ಇರೋದು. ಇನ್ನೊಂದು ಈ ದೀಪನ ನಾನು ಇನ್ನೂ ವಾಶ್ ಮಾಡಿಲ್ಲ. ತೊಳೆದ ಮೇಲೆ 2 ದೀಪ ಕೂಡ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿದ್ರೆ ನಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ, ಬಿಫೋರ್ ಆಫ್ಟರ್ ಹಿಂಗಿತ್ತು ಅಂತ. ನೋಡಿ ಇವಾಗ ಫೈನಲಾಗಿ ನಾನು ಹಾಕಿದ್ದಿದ್ದು ಪ್ರತಿಯೊಂದು ನೋಡಿ. ಮೊದಲು ಹೆಂಗಿತ್ತು, ಫುಲ್ ಕಪ್ಪಾಗಿತ್ತು ಅಲ್ವಾ. ಎಷ್ಟು ಕಪ್ಪಿದ್ದಿದ್ದನ್ನ ಆಲ್ಮೋಸ್ಟ್ ಎಷ್ಟು 90% 100% ತೆಗ್ದಿದ್ದೆ, 1% ಎಲ್ಲ ಉಳ್ಕೊಂಡಿದೆ ಅಷ್ಟೇ. ನಿಜವಾಗ್ಲೂ ಮತ್ತೆ ಇನ್ನೊಂದು ಸತಿ ಟ್ರೈ ಮಾಡಿದ್ರೆ ನೀಟಾಗಿ ಹೊಸ ದೀಪಗಳ ಥರನೇ ಇವಾಗಿದೆ. ಮತ್ತು ಇನ್ನೂ ಕಲೆಗಳು ಆದಾಗ ಕೂಡ ಇದ್ದೇ ಫಾಲೋ ಮಾಡಿದರೆ ಪಕ್ಕ ಅಂತೂ ಹೀಗೆ ಇರುತ್ತೆ ದೀಪ. ನಮಗೆ ವಾಶ್ ಮಾಡೋಕ್ಕೆ ಕೂಡ ತುಂಬಾ ಟೈಮ್ ತೊಗೊಳ್ಳಲ್ಲ. ಮತ್ತು ಗಂಟೆ ಕೂಡ ನೋಡ್ರೆ ಕಪ್ಪಿತ್ತು, ಆಲ್ಮೋಸ್ಟ್ ಅದು ಕೂಡ ರಿಮೂವ್ ಆಗಿದೆ. ನನಗಂತೂ ಇದು ವರ್ಕ್ ಆಗಿದೆ. ನೀವು ಕೂಡ ನಿಮ್ಮ ಮನೇಲಿ ಈ ಥರ ಯಾವುದೇ ದೇವ್ರ ವಸ್ತುಗಳು ತುಂಬಾ ಕಪ್ಪಾಗಿ ತುಂಬ ಗಲೀಜಾಗಿದ್ದು ಅದು ಹೋಗ್ತಾನೆ ಇಲ್ಲ ಅಂದಾಗ ಈ ವಿಡಿಯೋನ ನೀವು ಡೆಫಿನೆಟ್ಲಿ ಫಾಲೋ ಮಾಡಿ ನೋಡಿ. ನಿಮಗೂ 100ಗೆ 200% ವರ್ಕೌಟ್ ಆಗುತ್ತೆ. ಯಾಕಂದರೆ ನಾನು ನಿಮ್ಗೆ ಲೈವಲ್ಲೇ ತೋರಿಸ್ತಾ ಇದ್ದೀನಿ ಮೊದಲು ಹೇಗಿತ್ತು ಇವಾಗ ಹೇಗಿದೆ ಅಂತ. ನಿಮಗೆ ಪ್ರತಿಯೊಂದು ಡೀಟೇಲ್ಡಾಗಿ ಕೂಡ ಹೇಳಿದ್ದೀನಿ, ಮತ್ತು ಮಾಡೋದು ಕೂಡ ಈಸಿನೇ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.